ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಇವತ್ತು ವಿಶೇಷ ಗುರುವಾರ ಅಂತಲೇ ಹೇಳ್ಬೋದು. ರಾಯರ ಪೂಜೆ ಇವತ್ತು ವಿಶೇಷವಾಗಿ ಪೂಜೆ ಮಾಡಬೇಕು ಅಂತೇಳಿ ಬೆಳಿಗ್ಗೆನೇ ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಹಾಕ್ಕೊಂಡೆ. ಗುರುವಾರ ಮಳೆ ಕೂಡ ಬರ್ತಾಯಿತ್ತು. ರಂಗೋಲಿ ಹಾಕ್ತಾಯಿದ್ರೆ ಸ್ವಲ್ಪ ಮಳೆ ಬೀಳ್ತಾಯಿತ್ತು. ಮಳೆ ಅಂದರೆ ಸ್ವಲ್ಪ ಬರ್ತಾಯಿತ್ತು, ಇಲ್ಲಾಂದರೆ ರಂಗೋಲಿ ಫುಲ್ಲು ಹೊರಟೋಗ್ಬಿಡ್ತಿತ್ತು. ಹಾಗೆ ಇಲ್ಲಿ ಪುಟ್ಟ ರಂಗೋಲಿ ಬಿಟ್ಕೊಂಡೆ ಇಲ್ಲಿ ತುಳಸಿ ಕಟ್ಟೆ ಹತ್ರ ಕೂಡ. ಹಾಗೆ ನಾಷ್ಟಕ್ಕೆ ಅನ್ನ ಸಾಂಬಾರು ರೆಡಿ ಮಾಡಿಕೊಂಡೆ. ಮಕ್ಕಳು ಸ್ಕೂಲ್ ಇರೋದ್ರಿಂದ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ನಾಷ್ಟ ಮಾಡಿಕೊಟ್ಬಿಟ್ಟು ಆನಂತರ ಮನೆಯೆಲ್ಲ ಇನ್ನೊಂದ್ಸಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ನೆನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡಿದ್ದೆ. ಆದರೂ ಮತ್ತೊಂದು ಸಲ ಒರೆಸೋಣ ಅಂದ್ಬಿಟ್ಟು ಲೈಟಾಗಿ ಒಂದು ಸ್ವಲ್ಪ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ ಸ್ನಾನ ಮಾಡ್ಕೊಂಡು ಬಂದು ತಲೆಯೆಲ್ಲ ಬಾಚಿಕೊಂಡು ಮುಡ್ಕೊಂಡು ರೆಡಿ ಆಗಿಬಿಟ್ಟು ಹೊಸ್ಲೆಲ್ಲ ಒರೆಸ್ಬಿಟ್ಟು ಹೊಸ್ಲಿಗೆ ಅರಿಶಿನ ಕುಂಕುಮ ಇಕ್ಬಿಟ್ಟು ದೇವ್ರ ಮನೆ ಹೊಸ್ಲು ಕೂಡ ಒರೆಸ್ಬಿಟ್ಟು ದೇವ್ರ ಮನೆ ಹೊಸ್ಲು ಕೂಡ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿಕೊಂಡೆ. ಆನಂತರ ದೇವ್ರ ಮನೆ ಒಳಗಡೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈಗ ಡೋರ್ ತೆಗಿತಾಯಿದ್ದೀನಿ. ಹಾಗೆಯೇ ಹೂವು ಏನಿದೆಯೋ ಮೊದಲು ಮುಡಿಸಿದಂಥ ಹೂವು ಎಲ್ಲ ತೆಗೆದುಬಿಟ್ಟು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಈ ರೀತಿ ರಾಯರ ಫೋಟೋಕ್ಕೆ ಮಲ್ಲೆ ಹೂವು ನಾನೇ ಕಟ್ಟಿಟ್ಕೊಂಡಿದ್ದೆ, ಅದೇ ಹೂವು ಮುಡಿಸ್ಕೊಂಡು ಹಾಗೆ ತುಳಸಿ ಎಲೆಗಳು ಕೂಡ ಮುಡಿಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ 2 ಮಣ್ಣಿನ ದೀಪ ತಗೊಂಡು ಅದಕ್ಕೆ ತುಪ್ಪ ಬಿಟ್ಟು ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ತುಪ್ಪದ ದೀಪ ಹಚ್ಕೊಂಡೆ. ಹಾಗೆ ನೈವೇದ್ಯಕ್ಕೆ ಹಾಲು 1 ಲೋಟ ನೀರು ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡಿದೆ. ಹಾಗೆ ನೈವೇದ್ಯಕ್ಕೆ ಪೂಜೆ ಎಲ್ಲ ಮುಗಿದ್ಲೇ ಬೆಲ್ದನ್ನ, ನಮ್ಮ ಕಡೆ ಬೆಲ್ದನ್ನ ಅಂತೀವಿ, ಅದನ್ನ ಪೊಂಗಲ್ ಅಂತ ಹೇಳ್ತಾರೆ ಬೇರೆ ಕಡೆ. ಆ ರೀತಿ ಪ್ರಸಾದ ನೈವೇದ್ಯಕ್ಕೆ ಮಾಡಿಕೊಂಡು ಈ ರೀತಿ ಇವತ್ತಿನ ವಿಶೇಷ ರಾಯರ ಪೂಜೆ ಮಾಡಿಕೊಂಡೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.